ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಭಾನುವಾರದ ಫುಲ್ ಡೇ ಲಾಗ್ ಆಗಿರುತ್ತೆ. ಸೊ ಇವತ್ತು ಬೆಳಿಗ್ಗೆನೇ ಎದ್ದು ಟಿಫನ್ಗೆ ಪಾಲಕ್ ಪೂರಿ ಮತ್ತು ವೈಟ್ ಸಾಗುನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದೆ. ಸಂಡೇ ಅಂತ ಹೇಳಿದಾಗ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ, ಆದರೆ ಇವಾಗ ಅಜ್ಜಿ ಇದ್ದಾರೆ. ಸೊ ಅವರಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಸ್ವಲ್ಪ ಬೇಗ ಎದ್ದು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಇದ್ರೂ ಅಷ್ಟೇ, ಆಲ್ಮೋಸ್ಟ್ ಟಿಫನ್ ಮಾಡೋ ಅಷ್ಟರೊಳಗಡೆ 11 o'clock ಆಗಿಬಿಡುತ್ತೆ. ನೆನ್ನೆ ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದೆ, ಸೊ ಅದನ್ನೇ ಇವತ್ತು ಯೂಸ್ ಮಾಡಿಕೊಂಡು ಪಾಲಕ್ ಪೂರಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಭವಿಷ್ಯನ ಬರ್ತಡೇಲಿ ಪೂರಿ ಮಾಡಿದ್ದು ನಾನು, ಇವಾಗ ಪೂರಿ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ವ ಲಾಸ್ಟ್ ವೀಡಿಯೋದಲ್ಲೇ ಪೂರಿ ಮಾಡೋದು ಸ್ವಲ್ಪ ಕಡಿಮೆ ಅಂತೇಳಿ. ಭವಿಷ್ಯಂಗೋಸ್ಕರ ಇವತ್ತು ಮತ್ತೆ ಡಿಫ್ರೆಂಟಾಗಿ ಪಾಲಕ್ ಪೂರಿ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದೆ. ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಇಟ್ಟಿದ್ದೆ. ಸೊ ಅದನ್ನು ರುಬ್ಕೊಂಡು ಗೋಧಿ ಹಿಟ್ಟು ಮತ್ತು ಪಾಲಕ್ ಪ್ಯೂರಿನ ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಚಪಾತಿಗೆ ಏನು ಯೂಸ್ ಮಾಡ್ತೀನಿ ಅದನ್ನೇ ಇವತ್ತು ಪೂರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟಿಂದನೂ ಪೂರಿ ಮಾಡ್ಕೋಬೋದು, ಬಟ್ ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ ಅಂತೇಳಿ ನಾನು ಯಾವಾಗಲೂ ಕೂಡ ಚಪಾತಿ ಹಿಟ್ಟಿಂದನೇ ಪೂರಿನೂ ಕೂಡ ಮಾಡ್ಕೊತೀನಿ. ಭವಿಷ್ಯಂಗೆ ರೈಸ್ ಐಟಮ್ ಅಂತ ಹೇಳಿದ್ರೆ ಅಷ್ಟು ಇಷ್ಟಪಡಲ್ಲ. ಸೊ ಅವಳಿಗೆ ಚಪಾತಿ, ಪೂರಿ, ದೋಸೆ, ಇಡ್ಲಿ ಈ ಥರದ್ದು ಅಂದರೆ ತುಂಬಾ ಇಷ್ಟಪಡ್ತಾಳೆ. ಇವನ್ ಸ್ಕೂಲ್ಗೂ ಕೂಡ ಅದನ್ನೇ ತಾಯಿ ಇಷ್ಟಪಟ್ಟು ಹಾಕ್ಸ್ಕೊಂಡು ಹೋಗ್ತಾಳೆ. ರೈಸ್ ಐಟಮ್ ಮಾಡೋದಂತ ಹೇಳಿದ್ರೆ ತುಂಬಾ ಕಡಿಮೆ. ಸೊ ಅವಳಿಗೋಸ್ಕರನೇ ಈ ಥರ ಏನಾದರೂ ಒಂದೊಂದು ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಬಂದು ಕೇಳ್ತಾ ಇದ್ಲು, ಏನಮ್ಮ ಇದು ಗ್ರೀನ್ ಕಲರ್ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀಯ, ಏನು ಮಾಡ್ತಾಯಿದ್ದೀಯ ಅಂತೇಳಿ. ಬಟ್ ಅವಳಿಗೆ ಗೊತ್ತಿರಲಿಲ್ಲ ನಾನು ಪೂರಿ ಮಾಡ್ತಾಯಿದ್ದೀನಿ ಅಂತೇಳಿ. ಪಾಲಕ್ ಚಪಾತಿನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅವಳಿಗೆ ಏನೋ ನಮ್ಮಮ್ಮ ಇವತ್ತು ಡಿಫ್ರೆಂಟಾಗಿ ಮಾಡ್ತಾವ್ರೆ ಅಂತ ಹೇಳಿ ನೋಡ್ತಾ ಇದ್ಲು. ಸೊ ಹಾಗೆ ಚಪಾತಿ ಹಿಟ್ಟನ್ನೆಲ್ಲ ಕಲಸಿಟ್ಬಿಟ್ಟು ಹಾಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಮುಂಚೆ ಇದ್ದ ಚಾಪಿಂಗ್ ಬೋರ್ಡ್ ನೋಡಿ ನನ್ನ ವ್ಯೂವರ್ಸ್ ಒಬ್ಬರು ನಿಮ್ಮ ಚಾಪಿಂಗ್ ಬೋರ್ಡ್ನ ಚೇಂಜ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿದರು. ಸೊ ನನಗೆ ಯಾವುದೇ ವಸ್ತುನ ತೊಗೊಂಡ್ರು ಅಷ್ಟು ಬೇಗ ಹಾಳು ಮಾಡೋದಕ್ಕೆ ಇಷ್ಟ ಆಗಲ್ಲ. ನಾನು ಈ ಚಾಪಿಂಗ್ ಬೋರ್ಡ್ನ ತೊಗೊಂಡು ಒಂದು 8 years ಆಗಿತ್ತು. ಸೊ 8 yearsಯಿಂದನೂ ಯೂಸ್ ಮಾಡ್ತಾಯಿದ್ದೆ. ಹಾಗೆ ನಾನು ಚೇಂಜ್ ಮಾಡಬೇಕು ಅಂತ ಸೊ ತುಂಬ ಕಡೆ ಹುಡುಕಿದೆ, ಅಂಥ ಕಂಫರ್ಟೇಬಲ್ ಆಗೋ ಚಾಪಿಂಗ್ ಬೋರ್ಡ್ ನನಗೆ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದೆ. ತುಂಬ ಚಿಕ್ಕದು ಸಿಕ್ತಿತ್ತು ಅಥವಾ ನನಗೆ ಕಂಫರ್ಟೇಬಲ್ ಆಗಲ್ಲ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದೆ. ಹಾಗೆ ಆನ್ಲೈನಲ್ಲಿ ನೋಡ್ತಾ ಮೀಶೋದಲ್ಲಿ ಸೊ ಈ ಚಾಪಿಂಗ್ ಬೋರ್ಡ್ನ ನೋಡಿದೆ. ಸ್ಟೀಲ್ ಚಾಪಿಂಗ್ ಬೋರ್ಡು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಬುಕ್ ಮಾಡಿಕೊಂಡೆ. ಈ ಚಾಪಿಂಗ್ ಬೋರ್ಡ್ ಅಂತೂ ನನಗೆ ತುಂಬ ಕಂಫರ್ಟೇಬಲ್ ಆಗಿದೆ. ಸೊ ಎಲ್ಲ ವೆಜಿಟೇಬಲ್ಸ್ನ ಇದ್ರ ಮೇಲೆ ಕಟ್ ಮಾಡಿಕೊಂಡು ಇಟ್ಕೋಬೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ತುಂಬ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ. ಎಲ್ಲ ತರಕಾರಿನೂ ಕಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಕಡಲೆ, ಗಸಗಸೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಹುಣಸೆಹಣ್ಣು, 2 ಹಸಿಮೆಣಸಿನ್ಕಾಯಿ ಮತ್ತು 2 ಗೋಡಂಬಿನ ಸೇರಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ. ವೆಜಿಟೇಬಲ್ಸ್ ಆಗುನ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡೆ. ಇತ್ತೀಚೆಗೆ ಎಲ್ಲ ಅಡುಗೆಗಳಿಗೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಮುಂಚೆ ಗೋಲ್ಡ್ ವಿನ್ನರು ಮತ್ತು ಸನ್ಫ್ಲವರ್ನ ಯೂಸ್ ಮಾಡ್ತಿದ್ದೆ. ಸೊ ಅದನ್ನು ಬಿಟ್ಟು ಇವಾಗ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲೇ ಕೊಬ್ಬರಿ ಇದೆ ಅಲ್ವ, ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆನ ಬಿಡಿಸ್ಕೊಂಡು ಬಂದು ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಲಾಸ್ಟ್ ಟೈಮ್ ಊರಿಂದ ಬರಬೇಕಾದ್ರೆ ಸ್ವಲ್ಪ ತೊಗೊಂಡು ಬಂದಿದ್ದೆ. ನೋಡೋಣ ಫಸ್ಟು ಟ್ರೈ ಮಾಡೋಣ ಅಂತೇಳ್ಬಿಟ್ಟು. ಅಡುಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇವಾಗ ರೆಗ್ಯುಲರಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಸೋಂಪುನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ. ತರಕಾರಿನೆಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಪನ್ನೀರ್ ಕೂಡ ಇತ್ತು ಮನೆಯಲ್ಲಿ, ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡೆ. ಪನ್ನೀರ್ ಏನಾದರೂ ಹಾಗೆ ಇಟ್ಟಿದ್ರೆ ಭವಿಷ್ಯ ಡೈರೆಕ್ಟಾಗಿ ತೊಗೊಂಡು ತಿಂತಾಳೆ. ಸೊ ಹಾಗಾಗಿ ನಾನು ಅದನ್ನು ಜಾಸ್ತಿ ದಿನ ಇಡಲ್ಲ. ಈ ಥರ ಏನಾದರೂ ಮಾಡಬೇಕಾದ್ರೆ ಸೇರಿಸ್ಕೊಂಡು ಮಾಡ್ಕೊಂಡು ಬಿಡ್ತೀನಿ. ಎಲ್ಲ ಫ್ರೈ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತಿಲ್ಲಿ ಮಸಾಲೆ ಪೌಡ್ರೇನು ಯೂಸ್ ಮಾಡ್ತಾಯಿಲ್ಲ. ಸೊ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಖಾರಕ್ಕೆ ವೈಟ್ ಸಾಗು ಥರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಸಾಲೆ ಪೌಡ್ರ್ ಏನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಗರಂ ಮಸಾಲಾನ ಮಾತ್ರ ಸೇರಿಸ್ಕೊಂಡಿದ್ದೆ. ಲಾಸ್ಟಿಗೆ ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ರಿಂದ 4 ವಿಷಲ್ ಹೊಡ್ಸ್ಕೊಂಡ್ರೆ ಸೊ ನಿಮಗೆ ಪಲ್ಯ ರೆಡಿ ಆಗುತ್ತೆ. ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದೇ ಫಸ್ಟ್ ಟೈಮ್ ನಾನು ವೈಟ್ ಸಾಗುನ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಪಲ್ಯ ರೆಡಿ ಮಾಡಿ ಇಟ್ಕೊಂಡು ಪೂರಿ ಮಾಡ್ಕೊಳ್ಳೋದಕ್ಕೆ ಸೊ ಲಟ್ಟಿಸ್ಕೊತಾ ಇದ್ದೀನಿ. ನಮ್ಮ ಅಜ್ಜಿ ಊರಿಂದ ಬಂದಿದ್ದರು. ಸೊ ಅವರಿಗೆ ಹುಷಾರಿಲ್ಲ, ಹಾಗಾಗಿ ಅವ್ರಿಗೆ ಪೂರಿ ಆಯಿಲ್ ಐಟಮ್ ಏನೂ ಕೊಡೋದು ಬೇಡ ಅಂತೇಳಿ ಅವ್ರಿಗೆ ಚಪಾತಿ ಕೂಡ ಮಾಡಿಕೊಂಡೆ. ಭವಿಷ್ಯ ನಾನು ಚಪಾತಿನ ಲಟ್ಟಿಸ್ತೀನಿ ಕೊಡು ಅಂತ ಬಂದು ಸೈಡಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ಲು. ಬಟ್ ತುಂಬಾ ಲೇಟಾಗಿತ್ತು. ನಮ್ಮ ಮನೇಲಿ ಯಾವಾಗಲೂ ಕೂಡ ಸಂಡೇ ಅಂತ ಹೇಳಿದಾಗ ಲೇಟ್ ಅಂತೇಳಿ ಬೈತಿರ್ತಾರೆ. ಹಾಗಾಗಿ ಬೇಗ ಬೇಗ ಅರ್ದು ಇಟ್ಕೊಂಡು ಚಪಾತಿ ಮತ್ತು ಪೂರಿ ಎರಡನ್ನೂ ಕೂಡ ರೆಡಿ ಮಾಡ್ಕೊತಾ ಇದೆ. ನಮಗೂ ಒಂದೇ ಥರ ಚಪಾತಿ, ರೊಟ್ಟಿ ತಿಂದು ಬೇಜಾರಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಒಂದೊಂದು ಟೈಮ್ಗೆ ಒಂದೊಂದು ಥರ ಏನಾದರೂ ಡಿಫ್ರೆಂಟಾಗಿ ಹುಡಿಕೊಂಡು ಮಾಡ್ಕೊತಾ ಇರ್ತೀನಿ. ಸೊ ಇದು ಪಾಲಕ್ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಪಾಲಕ್ ಪ್ಯೂರಿನ ಮಾಡ್ಕೊಂಡು ಅದು ಕಲಸಿಟ್ಕೊಂಡಿದ್ನಲ್ವ,
ಅದನ್ನೇ ಇವತ್ತು ಪೂರಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅವಳಿಗೆ ಭವಿಷ್ಯ ಬಂದು ನೋಡಿಬಿಟ್ಟು ಶಾಕ್ ಆಗ್ತಾಯಿದ್ಲು. ಅಮ್ಮ ಇದನ್ನು ಪೂರಿ ಮಾಡೋದಕ್ಕೆ ಕಲಸಿಟ್ಟಿದ್ದ ಅಂತ ಕೇಳ್ತಾಯಿದ್ಲು. ಸೊ ಪೂರಿನೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಪೂರಿ ಯಾವಾಗಲೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ, ಬಟ್ ಇವತ್ತು ಸ್ವಲ್ಪ ಗ್ರೀನ್ ಆಗಿತ್ತಲ್ವ, ಹಾಗಾಗಿ ಭವಿಷ್ಯ ಏನಮ್ಮ ಇದು ಈ ಥರ ಇದೆ ಅಂತೇಳಿ ನೋಡ್ತಾ ಇದ್ಲು. ಅಜ್ಜಿ ಊರಲ್ಲಿ ಬೇಗನೆ ಟಿಫನ್ ಮಾಡ್ತಾರೆ, ಸೊ ನಾವೇ ಇಲ್ಲಿ ಸ್ವಲ್ಪ ಲೇಟು. ಎವ್ರಿ ಡೇ ಮಾರ್ನಿಂಗ್ ಆಫೀಸ್ಗೆ ಹೋಗೋಷ್ಟರೊಳಗಡೆ ಟಿಫನ್ ಮಾಡಿರ್ತೀವಿ, ತಿಂತಾರೆ. ಬಟ್ ಸಂಡೇ ಅಂದಾಗ ಸ್ವಲ್ಪ ಲೇಟೇ ಆಗುತ್ತೆ. ಒಂದು ಸೈಡು ಪ್ಯಾನ ಇಟ್ಕೊಂಡು ಚಪಾತಿನ ಮಾಡಿಕೊಂಡೆ, ಹಾಗೆ ಇನ್ನೊಂದು ಸೈಡು ಪೂರಿನ ಮಾಡಿಕೊಂಡೆ. ಭವಿಷ್ಯನೂ ಕೂಡ ಕಾಯ್ತಾ ಇದ್ಲು. ಅವ್ರ ಅಪ್ಪನೂ ಕೂಡ ತುಂಬ ಲೇಟ್ ಆಗಿದೆ ಅಂತೇಳಿ ಬೈತಾಯಿದ್ರು. ಎಲ್ರಿಗೂ ಟಿಫನ್ ರೆಡಿ ಮಾಡಿ ಹಾಕ್ಕೊಟ್ಟೆ. ಸೊ ಎಲ್ಲರೂ ತಿಂದರು. ತುಂಬಾ ಚೆನ್ನಾಗಿತ್ತು ವೈಟ್ ಸಾಗು ಅಂತೂ. ಸೊ ನಮ್ಮ ಮನೆಯವರಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಭವಿಷ್ಯ ಪೂರಿ ಮಾತ್ರ ತುಂಬ ಲೈಕ್ ಮಾಡಿದ್ಲು. ನನ್ನ ತಮ್ಮನೂ ಟಿಫನ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳ್ದೆ. ಸೊ ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವ್ನಿಗೆ ಮಾಡಿಕೊಟ್ಬಿಟ್ಟು ನಾನು ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು, ಅವ್ನು ಬರೋದು ಲೇಟ್ ಆಯಿತು. ಸೊ ಅವ್ನು ಬಂದಮೇಲೆ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಮಾಡಿಕೊಂಡು ತಿಂದ್ವಿ. ಹಾಗೆ ನಮ್ಮ ಮನೆಯಲ್ಲಿ ಸಂಡೇ ಟಿಫನ್ ಆದ ತಕ್ಷಣ ಟೀ ಕೂಡ ಅಭ್ಯಾಸ ಅಂತೂ ಎಲ್ರಿಗೂ ಇದೆ. ಫಸ್ಟ್ ಇವ್ರದ್ದು ಟಿಫನ್ ಆಗಿರುತ್ತಲ್ವ, ಹಾಗಾಗಿ ಬಂದು ಇವರೇ ಟೀ ಮಾಡ್ತಾರೆ. ಪ್ರತಿ ವಾರನೂ ಅಷ್ಟೇ, ಇವ್ರು ಫಸ್ಟ್ ಟಿಫನ್ ಮುಗಿಸಿ ಆಮೇಲೆ ಬಂದು ಟೀ ಮಾಡ್ತಾರೆ. ಟೀ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಎವ್ರಿ ವೀಕು ಕೂಡ ಸೊ ಟೀ ಡಿಪಾರ್ಟ್ಮೆಂಟ್ ಇವ್ರಿಗೆ ಬಿಟ್ಬಿಟ್ಟಿರ್ತೀವಿ. ಸೊ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟೀ ಮಾಡಿಕೊಂಡು ಕುಡಿದ್ವಿ. ಹಾಗೆ ಇತ್ತೀಚೆಗೆ ಯಾವ ಎಣ್ಣೆ ಯೂಸ್ ಮಾಡಿದ್ರೂ ಕೂಡ ಕೂದಲು ಉದ್ರೋದಂತೂ ಕಡಿಮೆನೇ ಆಗಿಲ್ಲ. ಸೊ ನಾನಂತೂ ಎಲ್ಲನೂ ಟ್ರೈ ಮಾಡಿ ಇತ್ತೀಚೆಗೆ ಬಿಟ್ಬಿಟ್ಟು ನಾರ್ಮಲ್ ಕೊಬ್ಬರಿ ಎಣ್ಣೆನ ಹಚ್ಚುತ್ತಾ ಇದ್ದೆ. ಹಾಗೆ ಶಾಂಪೂನು ಕೂಡ ಚೇಂಜ್ ಮಾಡಿ ನೋಡಿದೆ. ಊರಿಂದ ಸೀಗೆಕಾಯಿ ಪೌಡ್ರನ್ನು ಕೂಡ ತೊಗೊಂಡು ಬಂದು ಚೇಂಜ್ ಮಾಡಿ ನೋಡಿದೆ. ಕೂದಲು ಉದ್ರೋದಂತೂ ಕಡಿಮೆನೇ ಆಗಿಲ್ಲ. ಸೊ ಹಾಗಾಗಿ ಬೇಜಾರಾಗಿ ಬಿಟ್ಬಿಟ್ಟು ಇವಾಗ ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆನೇ ಹಚ್ಚುತ್ತಾ ಇದೆ. ಸೊ ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಮೆಂತ್ಯ, ಹಾಗೆ ಒಂದೆರಡು ದಾಸವಾಳದ ಹೂವನ್ನ ಸೇರಿಸ್ಕೊಂಡು ಎಣ್ಣೆನ ಕುದಿಸ್ಕೊತಾ ಇದ್ದೀನಿ. ನೋಡಬೇಕು ಸೊ ಮತ್ತೆ ಏನಾಗುತ್ತೆ ಅಂತೇಳಿ. ನಾನು ಎಲ್ಲ ಟ್ರೈ ಮಾಡಿದಾಗ ಬೇಜಾರಾದಾಗ ಬಿಟ್ಟಿರ್ತೀನಿ. ಎಣ್ಣೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಅದೆಲ್ಲ ತೆಗೆದು ಸೋಸ್ಕೊಂಡು ಕೂದಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ನೋಡೋಣ ಇವತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಕೊಬ್ಬರಿ ಎಣ್ಣೆಗೆ ಈ ಥರ ಎಲ್ಲನೂ ಸೇರಿಸಿ ಕುದಿಸ್ಕೊಂಡು ಸೋಸ್ಕೊಂಡು ಇಟ್ಕೊಂಡು ತಲೆಗೆ ಹಚ್ಚಿದಾಗ ಸ್ವಲ್ಪ ದಿನ ಕೂದಲು ಉದ್ರೋದು ಸ್ಟಾಪ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ತಲೆಗೆ ಹಚ್ಚಿ ಸ್ಟಾಪ್ ಆಗುತ್ತೆ. ನನಗೆ ಫಸ್ಟ್ ಕೂದಲುದ್ರ ಸ್ಟಾಪ್ ಆಗಿತ್ತು, ಮತ್ತು ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ದಿನ ಕೂದಲುದ್ರತಾ ಇತ್ತು, ಹಾಗಾಗಿ ನಾನು ಇದನ್ನು ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ನನ್ನ ತಂಗಿಯವರೆಲ್ಲ ಈ ಥರ ರೆಡಿ ಮಾಡಿಕೊಂಡು, ಅವ್ರ ಕೂದಲು ಏನೂ ಆಗಿಲ್ಲ, ನನಗೆ ಏನಾಯಿತು ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಹಾಗೆ ಕೂದಲಿಗೆ ಎಣ್ಣೆಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ದೆ. ಮತ್ತು ಅದೇ ನಾನು ಏನು ಕುದಿಸ್ಕೊಂಡಿದ್ದೆ ಅದನ್ನೆಲ್ಲ ಸೇರಿಸಿ ಅದಕ್ಕೆ ಸ್ವಲ್ಪ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವನ್ನ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಮತ್ತೆ ಅದನ್ನು ತಲೆಗೆ ಹಚ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದೆ. ನನಗೆ ಇಲ್ಲಿ ದಾಸವಾಳದ ಹೂವು ಮತ್ತು ಎಲೆ ಏನೂ ಸಿಗಲ್ಲ. ಸೊ ಇವತ್ತು ಆ ಕಡೆಯಿಂದ ಬರ್ತಾಯಿದ್ದೆ. ಅಲ್ಲಿ ಒಂದು ಗಿಡ ಇತ್ತು ಅಂತೇಳಿ ಸ್ವಲ್ಪ ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಎಲ್ಲ ಕಿತ್ಕೊಂಡು ಬಂದು ಇಟ್ಕೊಂಡಿದ್ದೆ. ಈ ಥರ ಎಲ್ಲಾದರೂ ಸಿಕ್ಕಿದಾಗ ತೊಗೊಂಡು ಬಂದು ಇಟ್ಕೊಂಡು ರೆಡಿ ಮಾಡಿಕೊಂಡು ತಲೆಗೆ ಹಚ್ಕೊತೀನಿ. ಎಲ್ಲ ಸೇರಿಸಿ ಮಿಕ್ಸಿ ಜಾರ್ಗೆ ರುಬ್ಕೊಂಡು ಸ್ವಲ್ಪ ಅದಕ್ಕೆ ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮೊಸರು ಮತ್ತು ಮೆಂತ್ಯ ತಲೆಗೆ ತುಂಬಾ ತಂಪಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಆವಾಗವಾಗ ಹಚ್ತಾ ಇರ್ತೀನಿ. ಇವತ್ತು ಕೂಡ ಸಿಕ್ತು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ತಲೆಗೆ ಹಚ್ಕೊಂಡೆ. ನನ್ನ ತಮ್ಮ ಬೆಳಗ್ಗೆ ಟಿಫನ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ದವನು ಮಧ್ಯಾಹ್ನ ಒಂದು 3 ಗಂಟೆಗೆ ಬಂದ. ಸೊ ಅವನಿಗೆ ಪೂರಿ ಎಲ್ಲ ಮಾಡಿಕೊಟ್ಬಿಟ್ಟು ಮತ್ತೆ ಕುತ್ಕೊಂಡು ತಲೆಗೆ ಹಚ್ಕೊತಾ ಇದ್ದೆ. ಸೊ ಅವನೇ ಅದನ್ನು ವೀಡಿಯೋ ಮಾಡ್ತಾಯಿದ್ದೆ. ಏನಕ್ಕ ಇದು ಏನೇನೋ ಮಾಡ್ಕೊಂಡು ಹಚ್ಕೊತಾ ಇದೆಯಾ ಅಂತ ಹೇಳ್ಬಿಟ್ಟು. ತುಂಬಾ ತಂಪಾಗುತ್ತೆ ಇದನ್ನು ಮಾಡ್ಕೊಂಡು ಹಚ್ಕೊಂಡ್ರೆ. ನಾನಂತೂ ವೀಕ್ಲಿ ಒನ್ಸು ಮುಂಚೆ ಎಲ್ಲ ರೆಗ್ಯುಲರಾಗಿ ಮಾಡ್ತಿದ್ದೆ. ನನಗೆ ಇವಾಗ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಅಂತೇಳಿ ನಾನು ಸ್ವಲ್ಪ ಮಾಡೋದನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ದಾಸವಾಳದ ಹೂವು ಅಥವಾ ದಾಸವಾಳದ ಎಲೆ ಮೊಸರು ಅಂತೂ ತಲೆಗೆ ತುಂಬಾ ತಂಪಾಗುತ್ತೆ. ನಿಮಗೆ ಎಲ್ಲಾದರೂ ಅವೈಲೇಬಿಲಿಟಿ ಇದ್ದರೆ ಮಾಡಿಕೊಂಡು ವೀಕ್ಲಿ ಒನ್ಸ್ ಆದರೂ ಹಚ್ಚಿ. ಕೆಲಸಗಳನ್ನ ಮಾಡ್ತಾಯಿದ್ರೆ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಭಾನುವಾರ ಮುಗ್ದೇ ಹೋಯ್ತು ಅಂತ ಅನ್ನಿಸ್ಬಿಡುತ್ತೆ. ಸೊ ನಾನಂತೂ ಎಲ್ಲ ಕೆಲಸಗಳನ್ನ ಮುಗಿಸೋಷ್ಟರೊಳಗಡೆ ಸಂಜೆನೇ ಆಗೋಯ್ತು. ಹಾಗಾಗಿ ದೋಸೆಗೆ ಬೇರೆ ನೆನೆಸಿಟ್ಟಿದ್ದೆ. ಸೊ ದೋಸೆಗೆ ಇವಾಗ ಬೇಗನೆ ರುಬ್ಬಿಡಬೇಕು. ಚಳಿ ಇದೆ ಅಲ್ವಾ, ಹಾಗಾಗಿ ಬೆಳಿಗ್ಗೆ ಟೈಮು ಬೇಗ ದೋಸೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ರುಬ್ಬಿಡೋಣ ಅಂತ ಹೇಳ್ಬಿಟ್ಟು ರುಬ್ಬಿಡ್ತಾ ಇದೆ. ದೋಸೆಗೆ ಉದ್ದಿನಬೇಳೆನ ನಾನು ಊರಿಂದ ಕೊಡೋವಂಥದ್ದನ್ನೇ ಯೂಸ್ ಮಾಡ್ತೀನಿ. ಸೊ ನಾವು ಉದ್ದಿನಬೇಳೆನ ಬೆಳಿತೀವಿ, ಹಾಗಾಗಿ ಊರಿಂದನೇ ಕೊಟ್ಟು ಕಳಿಸ್ತಾರೆ. ಒಂದೊಂದು ಟೈಮ್ ಅಮ್ಮ ಮನೆಯಿಂದ ಕೊಡ್ತಾರೆ, ಮತ್ತು ನಮ್ಮ ಹಸ್ಬೆಂಡ್ ಮನೆಯಿಂದನೂ ಕೂಡ ತೊಗೊಂಡು ಬರ್ತೀವಿ. ಎಲ್ಲಿರುತ್ತೆ ಅಲ್ಲೇ ತೊಗೊಂಡು ಬರ್ತಿರ್ತೀವಿ. ಸೊ ಹಾಗಾಗಿ ನಾನು ಇಲ್ಲಿ ಏನು ತೊಗೊಂಡು ಯೂಸ್ ಮಾಡಲ್ಲ. ಉದ್ದಿನಬೇಳೆನ ನೆನೆಸಿಟ್ಟಿದ್ದೆ, ಅದನ್ನೆಲ್ಲ ಸಿಪ್ಪೆ ತೆಗೆದು ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡು ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಮತ್ತು ತೊಗರಿಬೇಳೆ, ಹಾಗೆ ಸ್ವಲ್ಪ ಮೆಂತ್ಯ, ಅವಲಕ್ಕಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡೆ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ನಿಮಗೆ ರುಬ್ಕೊಂಡಾಗ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಟ್ರೈ ಮಾಡಿ ನೋಡಿದ್ಮೇಲೆ ಮತ್ತೆ ನಿಮಗೆ ಹೇಳ್ತಿರೋದು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ದೋಸೆ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಸೊ
ದೋಸೆ ಹಿಟ್ಟನ್ನ ರುಬ್ಬಿ ಎತ್ತಿಟ್ಕೊಂಡು ಹಾಗೆ ಸ್ವಲ್ಪ ಔಟ್ಸೈಡು ಈರುಳ್ಳಿ ಮತ್ತು ಪಾಟ್ಗಳೆಲ್ಲ ಎತ್ತಿಟ್ಟಿದ್ದೆ ಆಚೆಗೆ ಸ್ವಲ್ಪ ಬಿಸಿಲಿಗೆ ಇರಲಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆಯಿಂದನೂ. ಸೊ ಅದನ್ನು ಕೂಡ ಎತ್ತಿಟ್ಕೊಂಡಿರಲಿಲ್ಲ, ಆಲ್ರೆಡಿ ಕತ್ಲೇನೇ ಆಗಿಬಿಟ್ಟಿತ್ತು. ಮತ್ತೆ ತೊಗೊಂಡು ಬಂದು ಈರುಳ್ಳಿ ಮತ್ತು ಇದು ಪಾಟ್ಗಳೆಲ್ಲ ತೊಗೊಂಡು ಬಂದು ಒಳಗಡೆ ಇಟ್ಕೊಂಡ್ವಿ. ಭವಿಷ್ಯನೂ ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಹಾಗೆ ಈ ಕಾರ್ನರ್ ಪ್ಲೇಸಲ್ಲಿ ಒಂದು ಪಾಟ್ ಇಟ್ಟಿದ್ದೆ, ಸೊ ಅದನ್ನು ಚೇರ್ ಮೇಲ್ಗಡೆ ಇಟ್ಟಿದ್ದೆ. ಅದು ಅಷ್ಟು ಕಂಫರ್ಟೇಬಲ್ ಆಗಿರಲಿಲ್ಲ ಮತ್ತು ನನಗೆ ಅದನ್ನು ಇಡೋದಕ್ಕೆ ಒಂದು ಕಂಫರ್ಟ್ ಇದು ಕೂಡ ಸ್ಟ್ಯಾಂಡು ಸಿಕ್ಕಿರಲಿಲ್ಲ. ಸೊ ಹೀಗೆ ನೋಡ್ತಾ ಮೀಶೋದಲ್ಲಿ ನೋಡಿದೆ, ಇದು ಆ ಕಾರ್ನರ್ ಪ್ಲೇಸ್ಗೆ ಕಂಫರ್ಟೇಬಲಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನು ನಾನು ಮತ್ತು ಭವಿಷ್ಯ ಇಬ್ಬರು ಸೇರಿ ಅನ್ಬಾಕ್ಸ್ ಮಾಡ್ತಾಯಿದ್ವಿ. ನನಗೆ ಮನೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪಾಟ್ಗಳು ಮತ್ತು ಗಿಡಗಳನ್ನ ತೊಗೊಂಡು ಬಂದು ಹಾಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ ಅಂತೂ ಬೈತಾ ಇರ್ತಾರೆ, ಬಟ್ ತೊಗೊಂಡು ಬಂದು ಎಷ್ಟು ಗಿಡಗಳನ್ನ ಸಾಯಿಸ್ಬಿಟ್ಟಿದ್ದೀನಿ, ಹಾಗಾಗಿ ತೊಗೊಂಡು ಬರ್ತೀಯ ಮೇಂಟೈನ್ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಇವಾಗಲೂ ಕೂಡ ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದಿದ್ದೆ, ಅದರಲ್ಲಿ ಸ್ವಲ್ಪ ಉಳ್ಕೊಂಡಿದೆ. ಹಾಗೆ ಅದು ಏನು ಆಗುತ್ತೆ ಅಂತ ಗೊತ್ತಿಲ್ಲ, ಗಿಡಗಳು ಸ್ವಲ್ಪ ಬೇಗನೆ ಹಾಳಾಗ್ಬಿಡುತ್ತೆ. ನಾವು ಊರಿಗೆಲ್ಲ ಹೋಗ್ತಿರ್ತೀವಲ್ವ, ಅದಕ್ಕೆ ಕರೆಕ್ಟಾಗಿ ಮೇಂಟೈನ್ ಮಾಡಿರಲ್ಲ, ಹಾಗಾಗಿ ಅದು ಹಾಳಾಗುತ್ತೆ. ಈ ಕಾರ್ನರ್ ಸ್ಟ್ಯಾಂಡ್ ಅಂತೂ ತುಂಬಾ ಚೆನ್ನಾಗಿತ್ತು, ಕಂಫರ್ಟಾಗಿ ಕೂರುತ್ತೆ ಅಂತ ಹೇಳಿ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ. ಕರೆಕ್ಟಾಗಿ ಕೂರ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಮ್ಮ ಭವಿಷ್ಯ ಬೇರೆನೂ ಕೂಡ ಎಲ್ಲಾದರೂ ಇಡೋಣಮ್ಮ ಅಂತ ಹೇಳ್ತಾ ಇದ್ದು, ಬಟ್ ಬೇರೆ ಯಾವುದು ಬೇಡ, ಇವಾಗ ಸದ್ಯಕ್ಕೆ ಇದೊಂದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಪಾಟ್ನ ಅದರೊಳಗಡೆ ಹಾಕಿ ಎತ್ತಿಟ್ಕೊಂಡ್ವಿ. ಪ್ರತಿ ವಾರನೂ ಭಾನುವಾರ ಏನಾದರೂ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಮನೇನ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಬಿಡ್ತೀನಿ. ಏನಾದರೂ ಕೆಲಸಗಳಿತ್ತು ಅಂತ ಹೇಳಿದ್ರೆ ಎಲ್ಲ ಮುಗಿಸ್ಕೊತೀನಿ. ಹಾಗೆ ಇವತ್ತು ಕೂಡ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ನನ್ನ ತಂಗಿ ಮದುವೆಯಲ್ಲಿ ರೆಡಿ ಮಾಡ್ಕೊಂಡಿದ್ದು, ಅದಾದಮೇಲೆ ಮಾಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ತುಂಬ ಸ್ಕಿನ್ ಎಲ್ಲ ಟ್ಯಾನ್ ಆಗಿಬಿಟ್ಟಂತೆ ಅಂತ ಹೇಳಿ ಇವತ್ತು ಸ್ವಲ್ಪ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದೆ. ನಂದು ಇದು ರೆಗ್ಯುಲರ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಸೊ ನಾನು ಆಲ್ಮೋಸ್ಟ್ ಇದೇ ಥರ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದು. ನನಗೆ ಇದು ನನ್ನ ಸ್ಕಿನ್ಗೂ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ನನಗಿದು ತುಂಬಾ ಅಡ್ಜಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇದೇ ಥರ ಮಾಡ್ಕೊತಾ ಇರ್ತೀನಿ. ಹಾಗೆ ಇವತ್ತು ಕೂಡ ಸೇಮ್ ನಾನು ಮುಂಚೆ ಎಲ್ಲ ಪ್ರೊಸೀಜರ್ ಏನು ಮಾಡಿದ್ದೀನಿ ಅದೇ ಥರ ಮಾಡಿದ್ದು. ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ಮೊಸರು ಮತ್ತು ಅರಶಿನ, ಹಾಗೆ ಜೇನುತುಪ್ಪ, ಒಂದು ಕಾಫಿ ಪೌಡ್ರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ರೆ ರಿಮೂವ್ ಆಗುತ್ತೆ. ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿ. ಸೊ ಸ್ಕಿನ್ ಅಂತೂ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ನಾನಂತೂ ಇದನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಸೊ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಮತ್ತೆ ಕೈಗೆ ಮತ್ತು ಕಾಲುಗಳಿಗೂ ಕೂಡ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡಿಕೊಂಡೆ. ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಮತ್ತು ನಾನು ಏರ್ ಪ್ಯಾಕು ಮತ್ತು ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ನಲ್ವ, ಸೊ ತುಂಬಾ ಟೈಮ್ ತಗೋತು. ಒಂದು 2 hours ಆಯಿತು ಅನಿಸುತ್ತೆ. ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬರೋಷ್ಟರೊಳಗಡೆ ಮತ್ತೆ ಊಟ ಮಾಡಿ ಮಲಗೋದಕ್ಕೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಡೀಪ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ವಲ್ವ, ಸೊ ಬೆಳಿಗ್ಗೆ ಎದ್ದು ನಾರ್ಮಲಾಗಿ ಫ್ಲೋರ್ ಕ್ಲೀನ್ ಮಾಡ್ಕೊಳ್ಳೋದಲ್ವ ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಫ್ಲೋರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ರೆಗ್ಯುಲರಾಗಿ ವಿಂಡೋ ಮತ್ತು ಸೋಫಾಗೆ ಡೈನಿಂಗ್ ಟೇಬಲ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸ್ಮಾಲ್ ಡಸ್ಟ್ ಇರುತ್ತೆ, ಸೊ ಹಾಗಾಗಿ ಇದನ್ನು ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಫ್ಲೋರ್ನ ಮಾಪ್ ಮಾಡ್ಕೊಂಡು ಬಂದೆ. ಭಾನುವಾರ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿರ್ತಿಲ್ವ, ಹಾಗಾಗಿ ಸೋಮವಾರ ನನಗೆ ಅಷ್ಟು ಏನೂ ಕೆಲಸ ಆಗಲ್ಲ. ಸೊ ಬೆಳಿಗ್ಗೆ ಬೇಗನೆ ಎದ್ದ ತಕ್ಷಣ ಬೆಳಿಗ್ಗೆ ಬೇಗನೆ ಕೆಲಸ ಮುಗಿಯುತ್ತೆ. ನೈಟು ನಾವು ಮಾಡ್ತಾಯಿದ್ರೆ ಟೈಮ್ ಆಗ್ತಾನೆ ಇರುತ್ತೆ, ಎಷ್ಟು ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ನಾನು ನೈಟ್ ಆ ಥರ ಏನೋ ಕೆಲಸನ ಮಾಡ್ಕೊಳ್ಳೋಕೆ ಹೋಗಲ್ಲ. ಸೊ ಬೆಳಿಗ್ಗೆ ಬೇಗನೆ ಎದ್ಬಿಡ್ತೀನಿ. ಒಂದು 4 ಗಂಟೆಗೆ ಈ ಥರ ಏನಾದರೂ ಕೆಲಸಗಳಿತ್ತು ಅಂತ ಹೇಳಿದಾಗ ಆಲ್ಮೋಸ್ಟು ಮಂಡೇ ಮತ್ತು ಫ್ರೈಡೇ ಅಂತೂ 4 o'clock ಕಂಪಲ್ಸರಿ ಎದ್ಬಿಡ್ತೀನಿ. ಎಲ್ಲ ಕೆಲಸಗಳನ್ನ ಮುಗಿಸೋಷ್ಟ್ರೊಳಗೆ 1 hour ಅಥವಾ 1.5 hour ಆಗಿಬಿಡುತ್ತೆ. ಹಾಗಾಗಿ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಬೆಳಿಗ್ಗೆ ಬೇಗನೆ ಕೆಲಸ ಎಲ್ಲ ಮುಗಿಯುತ್ತೆ. ಹಾಗೆ ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಅಡುಗೆ ಮನೆಯೂ ಕೂಡ ನೈಟ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಇವಾಗ ಜಸ್ಟ್ ಹಾಗೆ ನಾರ್ಮಲಾಗಿ ಫ್ಲೋರ್ನ ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ಬಾಗಿಲು ಕೂಡ ಸ್ವಲ್ಪ ಗಲೀಜಾಗಿತ್ತು ಅಂತೇಳಿ ಮತ್ತೆ ಅದನ್ನು ಕೂಡ ಒರೆಸ್ಕೊಂಡೆ. ಇದನ್ನೆಲ್ಲ ರೆಗ್ಯುಲರಾಗಿ ಒರೆಸ್ಕೊತಾ ಇರ್ತೀನಿ. ನನಗೆ ಎಷ್ಟೇ ಒರೆಸಿದ್ರು ಮತ್ತೆ ಒರೆಸ್ತಾ ಇರ್ತೀನಿ. ನಮ್ಮ ಮನೆಯಲ್ಲಂತೂ ಯಾವಾಗಲೂ ಕೂಡ ಬೈತಾ ಇರ್ತಾರೆ, ನೀನು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಮಾಡ್ತಾ ಇರ್ತೀಯ, ಮಾಡ್ಕೊ ನೀನೇ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಒಂದೊಂದು ಟೈಮು. ಹಾಗೆ ದೇವ್ರ ಮನೆ ಕೂಡ ರಾತ್ರಿ ಏನು ನಾವು ತೆಗೆಯಲ್ಲ. ಸೊ ಬೆಳಿಗ್ಗೆ ಟೈಮೇ ಎದ್ದು ಇದನ್ನು ಮಾಡ್ಕೊಳ್ಳೋದು. ನನ್ನ ಹಸ್ಬೆಂಡ್ ಒಂದೊಂದು ಟೈಮ್ ಮಾಡಿಕೊಡ್ತಾರೆ. ಇವತ್ತು ಅವ್ರು ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾನೇ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ದೇವ್ರ ಪಾತ್ರೆ ಎಲ್ಲ ತೆಗೆದು ಅದನ್ನು ಕೂಡ ತೊಳೆದು ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಒಳಗಡೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಔಟ್ಸೈಡು ಬೈಕ್ನ ತೆಗೆದು ಆಚೆಗೆ ಹಾಕ್ಬಿಟ್ಟು ಬಾಗಿಲು ತೊಳೆಯೋಣ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಹೋದೆ. ಇಲ್ಲಿ ನನಗೆ ಔಟ್ಸೈಡ್ ಬಾಗಿಲು ತೊಳೆಯೋದಕ್ಕೆ ಒಂದು ಹಾಫ್ ಆನ್ ಅವರ್ ಮೇಲೆ ಬೇಕಾಗುತ್ತೆ. ಸೊ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾನು ಆಲ್ಮೋಸ್ಟ್ ಅದು ಯಾವಾಗ ತೊಳೆಯೋಕೆ ಹೋದ್ರೂ ಅಷ್ಟೇ ಒಂದು ಅರ್ಧ ಗಂಟೆ ಮೇಲಂತೂ ಬೇಕೇ ಬೇಕಾಗುತ್ತೆ. ಎಲ್ಲ ವಾಶ್ ಮಾಡಿ ಮತ್ತೆ ಅದನ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಬರೋಷ್ಟ್ರೊಳಗಡೆ ಒಂದು ಹಾಫ್ ಆನ್ ಅವರ್ ಆಗೇ ಹೋಗ್ಬಿಡುತ್ತೆ. ಇನ್ನೂ ಯಾರೂ ಎದ್ದೇ ಇರಲಿಲ್ಲ. 5 ಗಂಟೆಗೇ ಆಚೆಗೆ ಬಂದೆ. ಸ್ವಲ್ಪ ಭಯನೂ ಕೂಡ ಆಗ್ತಾ ಇರುತ್ತೆ ನನಗೆ, ಬಟ್ ಕ್ಯಾಮ್ರಾ ಇದೆ, ಅದರಿಂದ ನನಗೇನು ಭಯ ಅಂತ ಅನಿಸಲ್ಲ. ಸೊ ಔಟ್ಸೈಡೆಲ್ಲ ತೊಳೆದು ರಂಗೋಲಿನ ಹಾಕಿದೆ. ತುಂಬ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ತೆ. ಮತ್ತೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ಪೂಜೆಗೆ ನನಗಂತೂ ಎಷ್ಟು ಟೈಮ್ ಇದ್ರಂತೂ ಸಾಕಾಗೋದೇ ಇಲ್ಲ. ಹೇಗೆ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಲ್ಮೋಸ್ಟ್ ನನಗಂತೂ ಪೂಜೆ ಮಾಡಬೇಕಾದ್ರೆ 1 ಅವರ್ ಅಂತೂ ಬೇಕೇ ಬೇಕಾಗುತ್ತೆ. ಅವರಿಬ್ಬರು ಎದ್ದೇಳೋಷ್ಟರೊಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದೀನಿ. ವಿಘ್ನೇಶ್ವರ ಸಕಲ ಅಪ್ಪ ಮಗಳು ಇಬ್ರು ಎದ್ದೇಳೋಷ್ಟರೊಳಗಡೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೋಮವಾರ ಮತ್ತು ಶುಕ್ರವಾರ ಅಂತ ಬಂದರೆ ನಾನಂತೂ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಡ್ತೀನಿ. ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೆಳಿಗ್ಗೆ ಅವರಿಬ್ಬರು ಎದ್ದೇಳೋಷ್ಟರೊಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಭವಿಷ್ಯನೂ ಕೂಡ ರೆಡಿ ಮಾಡಿ ಟಿಫನ್ನ ಮಾಡ್ಕೋಬೋದು ಅಂತೇಳಿ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಕೂಡ ಬೆಳಿಗ್ಗೆನೆಲ್ಲ ಪೂಜೆ ಆಯಿತು. ನಮ್ಮನೆಯಲ್ಲಿ ದೋಸೆ ಮತ್ತು ಇಡ್ಲಿನ ಯಾವಾಗಲೂ ಕೂಡ ಸೋಮವಾರನೇ ಮಾಡ್ಕೊತೀನಿ. ಯಾಕಂದರೆ ಭಾನುವಾರ ನಾವು ಮನೆ ಹತ್ರನೇ ಇರ್ತೀವಲ್ವ, ಹಾಗಾಗಿ ಬೇಗನೆ ಸ್ವಲ್ಪ ದೋಸೆ ಇಟ್ಟು ಇಡ್ಲಿ ಹಿಟ್ಟಿನ ರುಬ್ಬಿಡ್ಬೋದು ಅಂತೇಳಿ. ಆಫೀಸಿಂದ ಬಂದಮೇಲೆ ಸ್ವಲ್ಪ ನಾವು ಕೂಡ ಟಯರ್ಡ್ ಆಗಿರ್ತೀವಿ, ಬೇರೆ ದಿನ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಯಾವಾಗಲೂ ಕೂಡ ಸೋಮವಾರನೇ ಮಾಡ್ಕೊತೀನಿ. ಭಾನುವಾರ ಮನೆ ಹತ್ರನೇ ಇರ್ತೀವಲ್ವ, ಹಾಗಾಗಿ ಬೇಗ ಎಲ್ಲ ರುಬ್ಬಿಡ್ಬೋದು ಅಂತೇಳಿ. ದೋಸೆ ಹಿಟ್ಟಂತೂ ತುಂಬಾ ಚೆನ್ನಾಗಿ ಉಬ್ಬಿತ್ತು. ಸೊ ಈ ಥರ ಉಬ್ಬೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗಂತೂ ಸ್ವಲ್ಪ ಚಳಿ ಇರೋದ್ರಿಂದ ನಾನು ಕೂಡ ದೋಸೆ ಹಿಟ್ಟನ್ನ ಬೇಗನೆ ರುಬ್ಬಿಟ್ಟಿದ್ದೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿನ ಸೇರಿಸ್ಕೊಂಡು ರುಬ್ಬಿದ್ದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಅವಲಕ್ಕಿನ ಸೇರಿಸ್ಕೊಂಡು ರುಬ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ದೋಸೆಗೆ ಆಲೂಗೆಡ್ಡೆ ಪಲ್ಯ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಭವಿಷ್ಯಂಗಂತೂ ದೋಸೆಗೆ ಆಲೂಗೆಡ್ಡೆ ಪಲ್ಯ ಇರಲೇಬೇಕು. ಅದ್ರ ಜೊತೆಗೆ ಸ್ವಲ್ಪ ಚಟ್ನಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಪಲ್ಯ ಜೊತೆಗೆ ಚಟ್ನಿ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತಲ್ವ. ಅಪ್ಪಂಗೆ ಚಟ್ನಿ ಬೇಕು, ಮಗಳಿಗೆ ಆಲೂಗೆಡ್ಡೆ ಪಲ್ಯ ಬೇಕು, ಹಾಗಾಗಿ ಎರಡನ್ನೂ ಕೂಡ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ನಲ್ವ, ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಕಡಲೆ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಪುದೀನನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಟೊಮೊಟೊನ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚಟ್ನಿನ ರುಬ್ಕೊತಾ ಇದ್ದೀನಿ. ಚಟ್ನಿಗೆ ಹುಣ್ಸೆಣ್ಗಿಂತ ಟೊಮೊಟೊನ ಹಾಕ್ಕೊಂಡು ರುಬ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಇಂಗು ಮತ್ತು 1-2 ಕರಿಬೇವೆಲೆನ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಆಲೂಗೆಡ್ಡೆನ ಬೇಯಿಸ್ಕೊಂಡು ಬಿಡಿಸಿಟ್ಕೊಂಡಿದ್ದೆ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ಆಲೂಗೆಡ್ಡೆ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅಡುಗೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಅಪ್ಪ ಮಗಳಿಬ್ರು ಕೂಡ ರೆಡಿಯಾಗಿ ಬರ್ತಾರೆ. ಭವಿಷ್ಯ ಮುಂಚೆ ಅಂತೂ ನನ್ನ ಮೇಲೆ ಡಿಪೆಂಡ್ ಆಗಿರ್ತಿದ್ಲು, ಇವಾಗಂತೂ ಫುಲ್ ಕಂಪ್ಲೀಟಾಗಿ ಅವಳೇ ರೆಡಿಯಾಗಿ ಬರ್ತಾಳೆ. ಜಡೆ ಒಂದು ಹಾಕೊಡ್ಬೇಕು, ಅವಳು ಟಿಫನ್ ಮಾಡೋಷ್ಟರೊಳಗಡೆ ಜಡೆ ಹಾಕೊಟ್ರೆ ಒಂದೊಂದು ಟೈಮ್ ಅವ್ರ ಅಪ್ಪನ ಜೊತೆ ಹೊರಟೋಗ್ತಾಳೆ. ಟಿಫನ್ ಎಲ್ಲ ಮುಗ್ದಿದ್ರೆ ಸೊ ಒಂದೊಂದು ದಿನ ಮಾತ್ರ ನಾನು ಕರ್ಕೊಂಡೋಗಿ ಡ್ರಾಪ್ನ ಮಾಡ್ತೀನಿ. ಇಬ್ಬರು ರೆಡಿಯಾಗಿ ಬಂದರು. ಸೊ ಬಿಸಿ ಬಿಸಿ ದೋಸೆನ ಹಾಕೊಟ್ಟೆ. ದೋಸೆ ಅಂತೂ ಮಸಾಲೆ ದೋಸೆ ಥರ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇಬ್ಬರು ಕೂಡ ತುಂಬ ಇಷ್ಟಪಟ್ಟರು. ಹಾಗೆ ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.